ಮತ್ತು ಪತ್ರಿಕಾ ಮಿತ್ರರು ಮತ್ತು ಕಾಲನಿಯ ಎಲ್ಲ ನಿವಾಸಿಗಳು ಈ ಬಹುದಿನದ ಒಂದು ಬೇಡಿಕೆ ಇತ್ತು. ಪಕ್ಕದಲ್ಲೇ ಒಂದು ಸ್ಕೂಲ್ ಅದ, ಒಂದು 5,000 ವಿದ್ಯಾರ್ಥಿಗಳು ದಿನನಿತ್ಯ ಆ ಸ್ಕೂಲಿಗೆ ಹೋಗ್ತಾರ ಮತ್ತು ಬರ್ತಾರ. ಈ ರಸ್ತೆಯನ್ನು ನಾವು ಈಗ 25 ವರ್ಷದಿಂದ ಈ ಕಾಲನಿದಾಗಿದ್ದೆವು. ಈ ರಸ್ತೆನೇ ನಾವು ಕಂಡಿದ್ದಿಲ್ಲ. ಅನೇಕ ಹಳ್ಳಿಗಳಲ್ಲಿ ನಾವು ಅದೇ ಡಿಪಾರ್ಟ್ಮೆಂಟ್ದಲ್ಲಿ ಕೆಲಸ ಮಾಡ್ತೇವೆ. ಹಳ್ಳಿಗಳಲ್ಲಿ ರಸ್ತೆಗಳೇ ಸಿಗಲ್ಲ ಈಗ ಮಾಡ್ಬೇಕಂದ್ರೆ. ಅಷ್ಟೊಂದು ಈ HKRDB ಮತ್ತು KKRDBದಲ್ಲಿ ಅನುದಾನ ಅದ. ಅಷ್ಟಿದ್ರೂ ಸಹ ಏನು ಪ್ರಾಬ್ಲಮ್ ಇತ್ತು ಗೊತ್ತಿಲ್ಲ. ಈ ರಸ್ತೆ ಈ ಕಾಲನಿಗೆ ಈ ಸಂಪರ್ಕ ರಸ್ತೆಗಳೇ ಇಲ್ಲ. ಈಗ ಒಂದು ಮೇನ್ ರಸ್ತೆನೂ ಅದೊಂದು SCPದಲ್ಲಿ ವೇಜ್ನಲ್ಲಿ 180 ಮೀಟ್ರ್ ಏನೋ 120 ಮೀಟ್ರ್ ಆ ಮೇನ್ ರೋಡನ್ನು ಅಣ್ಣಾರಾವ್ ಸಣ್ಮನಿ ಅಂತ ಗುತ್ತಿಗೆದಾರರು ಅವರು ಆ ಕಾಮಗಾರಿನೂ ಈಗಾಗಲೇ ಬೇಸ್ ಕೋಟ್ ಮಾಡ್ಯಾರ, GSP ಮಾಡ್ಯಾರ, ವೆಟ್ ಮಿಕ್ಸ್ ಮಾಡ್ಯಾರ, BT ಮಾಡಬೇಕು. ಈಗ ನಾನು ಲ್ಯಾಂಡ್ ಆರ್ಮಿ ಅಭ್ಯಂತರಗಳನ್ನು ಸಂಪರ್ಕಿಸಿದಾಗ ಈ ಒಂದು 238 ಮೀಟರ್ ನಾವು CC ರಸ್ತೆ ಮಾಡುತ್ತೀವಿ. ಇದು 4 ಮೀಟರ್ ಅಗಲದ, ಇದಕ್ಕೆ ಮುರುಮ್ ಬೇಸ್ ಕೋಟ್ ಅದ, ಇದಕ್ಕೆ GSP ಅದ, ಇದಕ್ಕೆ ವೆಟ್ ಮಿಕ್ಸ್ ಅದ. ಇದ್ರ ಮ್ಯಾಗ ಒಂದು 6 ಇಂಚಿಂದು CC ಕಾಂಕ್ರೀಟ್ ರೋಡನ್ನು ಒಂದು ವ್ಯವಸ್ಥಿತವಾಗಿ ಮಾಡೋಕ್ಕೆ ಒಂದು 20 ಲಕ್ಷ ರೂಪಾಯಿ ಶಾಸಕರು ತಮ್ಮ ಅನುದಾನವನ್ನು 53 ಲಕ್ಷ ಈ ಬೇಸ್ನಲ್ಲಿ 20 ಲಕ್ಷ ಅಂತ ನಾನು ನೋಡಿದ್ದೆ. 53 ಲಕ್ಷ ಅನುದಾನ ಇವತ್ತಿನ ದಿವಸ ನೀಡ್ರ. ಅದಕ್ಕಾಗಿ ನಮ್ಮ ಕಾಲನಿ ವತಿಯಿಂದ ಅವರಿಗೆ ಇವತ್ತಿನ ದಿವಸ ಪೂರಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಒಂದು ಮನಸ್ಸು ಇಚ್ಛೆಯಿಂದ ಅವರಿಗೆ ಒಂದು ಸ್ವಾಗತ ಮಾಡುತ್ತಾ ಇವತ್ತು ಅವರಿಗೆ ಒಂದು ಗಾರ್ಲ್ಯಾಂಡ್ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೆವು. ಬೇಡಿಕೆಗಳನ್ನು ಇನ್ನಿತರವ ಅವ್ರಿಗೂ ತಮ್ಮದೇ ಆದಂಥ ಅನೇಕ ಏರಿಯಾ ಬರ್ತಾವ, ವಿಲೇಜ್ಗಳು ಬರ್ತಾವ, ವಾರ್ಡ್ಗಳು ಬರ್ತಾವ. ಒಂದೇ ಟೈಮ್ನಲ್ಲಿ ಯಾವುದೂ ಕೆಲಸಗಳು ಪೂರ್ಣ ಪ್ರಮಾಣದಲ್ಲಿ ಆಗಲೆಂಬುದು ನಮಗೂ ಗುರ್ತದ. ಅದಕ್ಕೆ ಅವರಿಗೆ ನಾವು ಒತ್ತಾಯ ಮಾಡಿಲ್ಲ. ಯಾಕಂದ್ರೆ ಆದಾಳಗೆ ಆಲಿ ಮಳೆಗಾಲದಲ್ಲಿ ನಮ್ಗೆ ಭಾಳ ತೊಂದರೆ ಆಯಿತು. ಮಕ್ಕಳುಗಳು ಹಲವಾರು ಮಕ್ಕಳು ಶಾಲೆ ಮಕ್ಕಳು ಬೀಳ್ತಿದ್ರು. ಮುರುಮ್ ರೋಡ್ ಇತ್ತು, ಸ್ಲೀಪ್ ಆಗಿ ಬೀಳ್ತಿದ್ರು. ಆ ಸ್ಕೂಲ್ದವ್ರಿಗೂ ಭಾಳ ಒತ್ತಾಯ ಮಾಡ್ತಿದ್ವು. ಇದು ಕಂಪೌಂಡ್ ಇಲ್ಲ, ಸ್ಕೂಲಿಗೆ ಗಾರ್ಡನ್ ಇಲ್ಲ. ಇರಲಿ, ಹಂತವಾಗಿ ನಾವು ಬೇಡಿಕೆಗಳು ನಮ್ಮದೇ ಶಾಸಕರು ಆತ್ಮೀಯರ ಮತ್ತು ಅವ್ರು ಯಾವಾಗಲೂ ಹೋದ್ರೆ ಸ್ಪಂದಿಸ್ತಾರೆ ಅಂತೇಳಿ ಅವ್ರಿಗೆ ನಾವು ಕಳಕಳಿ ಮಾಡುತ್ತಾ ಹಂತವಾಗಿ ಕಾಲನಿ ಬೇಡಿಕೆಗಳು ಪ್ರಗತಿ ಮಾಡ್ರಿ ಅಂತೇಳಿ ನಾವು ಇವತ್ತಿನ ದಿವಸ ಕಾಲನಿ ಹೊತ್ತಿಂದ ವಿನಂತಿಸುತ್ತಾ ಈ ಕಾರ್ಯಕ್ರಮ ಬಂದದಕ್ಕಾಗಿ ಅವರಿಗೆ ನಮ್ಮ ಕಾಲನಿ ವತಿಯಿಂದ ಹಿರಿಯರಾದ ಸನ್ಮಾನ್ಯ ಜನಪ್ರಿಯ ಶಾಸಕರಿಗೆ ಶ್ರೀ ಲಿಂಗನಗೌಡ ಮಾಲಿ ಪಾಟೀಲ್ರು ಈ ಕಾಲನಿ ವತಿಯಿಂದ ಈ ಅಡಿಗಲ ಸಮಾರಂಭ ಬಂದಂಥ ಶಾಸಕರಿಗೆ ಸನ್ಮಾನ ಕಾರ್ಯಕ್ರಮ ಮಾಡ್ಬೇಕಂತೇಳಿ ನಾನು ಕೇಳ್ಕೊಂಡು ನೆಕ್ಸ್ಟ್ ಬರೋ ಬಜೆಟ್ನಾಗ ಸೇರಿಸ್ತೀನಿ. ಏನೇನು ಸಮಸ್ಯೆ ಇದ್ರು ಕೂಡ ಇಲ್ಲೇ ವಿಜಯಕುಮಾರ್ ಇರ್ತಾನ. ಅಶೋಕ್ ನೀನು ಬರ್ತಿಲ್ಲ, ಎಲ್ಲರೂ ಬರೋದು. ನಮ್ಮ 3 ಕುಳ್ಕೊಂಡ್ಯಾರ ಮ್ಯಾಲ ಹಿರಿಯರು ಬಂದಾರ. ಭಾಳ ಸಂತೋಷ ಆಗಿದೆ, ಎಲ್ಲರೂ ಬಂದಿದ್ದು ನೋಡಿ. 54ರಲ್ಲಿ ನಮ್ಮ SKRDBನಿಂದ ಸಿಗ್ತಕ್ಕಂಥ ಸೌಲಭ್ಯಗಳು ಮತ್ತು ಮುಖ್ಯಮಂತ್ರಿಗಳ ಏನೊಂದು 25 ಕೋಟಿ ಕೊಟ್ಟರು. ಅದರಲ್ಲಿ ಕೂಡ ಮೇಲ್ಗಡೆ ಇರ್ತಕ್ಕಂಥ ಅಂಬರೀಶ್ ಗೌಡ್ರ ಮನೆ ಮುಂದೆ ಆ ಕಡೆ ಅದು ಮುಖ್ಯ ರೋಡ್ ತೊಗೊಂಡಿದ್ದು. ಅದಕ್ಕಿಂತ ಮೊದಲು ಒಂದು ರೋಡ್ ನಾವು ಚಾಲೂ ಮಾಡಿದ್ದೆವು. ಇಲ್ಲಿ ಸಣ್ಣಮನೆ ಅಂತ ಕಾಂಟ್ಯಾಕ್ಟ್ ಅದೊಂದು ರೋಡ್ ಚಾಲೂ ಮಾಡಿದೆವು. ಇವತ್ತು ಕೂಡ ಏನಪ್ಪ ಅಂದ್ರೆ 53 ಲಕ್ಷ ರೂಪಾಯಿದಲ್ಲಿ ಇದು 33 ಮತ್ತು 20 ಲಕ್ಷ ಎರಡೂ ರಸ್ತೆಗಳು ಆ ನಮ್ಮ ಗಾರ್ಡನ್ ಗಾಬರಲ್ಲಿ ಗಾರ್ಡನ್ ರವಿ ಪಾಟೀಲ್ ಮನೆ ಮುಂದೆ ಅಲ್ಲಿ ಅದನ್ನು ಈಗ ಪೂಜೆ ಮಾಡ್ತೀನಿ ಇಲ್ಲಿ ಹೋಗಿ. ಅದು ಇವೆರಡೂ ರಸ್ತೆಗಳೇನು ಬಂದ್ರೆ ಲ್ಯಾಂಡ್ ಆರ್ಮಿದವ್ರು ಕೊಟ್ಟು ಪ್ರಾರಂಭ ಮಾಡ್ತಾಯಿದ್ವಿ. ಕ್ವಾಲಿಟಿ ವರ್ಕ್ ಆಗಬೇಕು, ಸರಿಯಾಗಿ ಕ್ವಾಂಟಿಟಿ ಹಾಕಬೇಕು. ಸುಮ್ಮನೆ ಏನಪ್ಪ ಅಂದ್ರೆ ಎತ್ಕೊಂಡು ತಿಂದು ಹೋದ್ರೆ ನಿಂದಿರ್ಸ್ರಿ, ನಾನು ಸ್ವತಃ ಬರ್ತೀನಿ ಎಲ್ಲ ಆಫೀಸರ್ಗಳು ಕರ್ಕೊಂಡು. ಯಾರ್ದು ಮುಲಾಜ್ ಹಂಗಿಲ್ಲ, ಏನಿಲ್ಲ ಇದ್ರಾಗ. ಇದ ಕೆಲಸ ಕರೆಕ್ಟ್ ತೊಗೋಬೇಕು, ಕರೆಕ್ಟ್ ಮಾಡಬೇಕು, ಕರೆಕ್ಟ್ ಕ್ಯೂರಿಂಗ್ ಆಗ್ಬೇಕು. ಇಂಪಾರ್ಟೆಂಟ್ CC ರೋಡ್ ಅಂದ್ರೆ ಮಡಿ ಕಟ್ಟಿ ನೀರು ಇಡ್ಬೇಕು. ಅಂದರೆ ಉಳಿತ ರೋಡ್ ಇಲ್ಲ, ಎಲ್ಲ ಕಿತ್ಕೊಂಡು ಹೋಗ್ತದೆ. ಆಯ್ತು, ರೋಡ್ ಮಾಡಿದ್ಮೇಲೆ ಪಕ್ಕ ಅಷ್ಟೇ ಬಿಡ್ಬಾರ್ದು. ಅದು ಮುರುಮ್ ಹಾಕಿ ತುಂಬಿ ಅದೇನಪ್ಪ ಅಂದ್ರೆ ಕರೆಕ್ಟಾಗಿ ಮಾಡಂಗೆ. ಇವೆಲ್ಲ ನಿಮ್ಮ ಗಮನದಲ್ಲಿ ಇಟ್ಕೊಂಡು ನಾವೆಲ್ಲರೂ ಇಲ್ಲೇ ಇರ್ತೀವಿ. 1 ಮಿನಿಟ್ ಫೋನ್ ಮಾಡಿದ್ರೆ ಇಮಿಡಿಯೇಟ್ ಬರ್ತೀವಿ. ಯಾವುದೇ ಕಾಲದ್ದು ಕಾಂಪ್ರಮೈಸ್ ಆಗಬೇಡ್ರಿ, ವರ್ಕ್ನಾಗ ಸರಿಯಾಗಿ ಮಾಡ್ಕೊಂಡು ಹೋಗ್ರಿ ಅಂತೇಳಿ ಕಳಕಳಿಯಿಂದ ಕೇಳ್ಕೊಂಡು ನಾವು ಕೋಆಪರೇಟ್ ಮಾಡ್ತೇವೆ ಸರ್ ಕೆಲಸ ಮಾಡೋದು. ನಮ್ಗೆಲ್ಲರಿಗೂ ಉತ್ತಮ ವಂದನೆಗಳು.